ಸೌದಿ ಅರೇಬಿಯಾದಲ್ಲಿ ಸಾಕಷ್ಟು ವಿದೇಶಿಯರು ಮುಸ್ಲಿಮೇತರರು ಇದ್ದು ಅವರಿಗೆಲ್ಲ ಮದ್ಯ ಪೂರೈಸುವ ನಿಯಮ ಸಡಿಲಿಸುವ ಮೂಲಕ ಅಲ್ಲಿನ ಸರ್ಕಾರ ಹೊಸ ಆದಾಯ ನೋಡುತ್ತಿದೆ. ಸೌದಿ ಅರೇಬಿಯಾದ ರಾಜಧಾನಿ ರಿಯಾದ್ನಲ್ಲಿ ಮಾತ್ರ ಒಂದು ಮದ್ಯ ಮಾರಾಟ ಮಳಿಗೆ ಇದೆ. ಅಲ್ಲಿ ಮದ್ಯ ಪಡೆಯಬೇಕಾದ್ರೆ ತಮ್ಮ ಸಂಬಳದ ಪ್ರಮಾಣಪತ್ರ ಇತ್ಯಾದಿ ಮಾಹಿತಿ ನೀಡಬೇಕಾಗ್ತದೆ. ಹಿಂದೆ 50,000 ರಿಯಾಲ್ ಎಂದರೆ 12 ಲಕ್ಷ ರೂಪಾಯಿಗಿಂತಲೂ ಹೆಚ್ಚು ಸಂಬಳ ಇರುವವರು ಮದ್ಯ ಪಡೆಯಲು ಅನುಮತಿ ಇತ್ತು. ಇದರಿಂದ ಎಲ್ಲ ಕಟ್ಟುನಿಟ್ಟಿನ ನಡುವೆಯೂ ಮದ್ಯದ ಅಕ್ರಮ ವಹಿವಾಟು ಇರುವುದಾಗಿ ಹೇಳಲಾಗಿದೆ. ಅಪರೂಪಕ್ಕೆ ಮುಸ್ಲಿಮರು ಕೂಡ ಮದ್ಯ ಸೇವನೆ ಮಾಡುವುದು ಇಂದು ತೀರಾ ಅಪರೂಪವಲ್ಲವಂತೆ ಈ ಬಗೆಗೆ ದೂರು ಕೂಡ ಇದೆ. ಸೌದಿ ಅರೇಬಿಯಾದ ಎಲ್ಲೂ ಮದ್ಯದಂಗಡಿಗಳು ಇರಲಿಲ್ಲ. ಕಳೆದ ವರ್ಷ ರಾಜತಾಂತ್ರಿಕರಿಗೆ ಮದ್ಯ ಒದಗಿಸಲು ರಿಯಾದ್ನಲ್ಲಿ ಒಂದು ಮಳಿಗೆ ತೆರೆಯಲಾಗಿತ್ತು. ಅಲ್ಲೂ ವಿದೇಶಿಯರು ಮದ್ಯ ಪಡೆಯಲು ಕಠಿಣ ನಿಯಮಗಳಿದ್ದವು. ಹಲವಾರು ನಿಯಮಗಳನ್ನು ಸಡಿಲಿಸಲಾಗಿದೆ. ಈಗ ಹೆಚ್ಚು ವಿದೇಶಿಯರು ತಲುಪಲು ಮತ್ತು ಅಂತಾರಾಷ್ಟ್ರೀಯ ಸಂಬಂಧ ವೃದ್ಧಿಗೆ ಇನ್ನೂ ಕೂಡ 2 ನಗರಗಳಲ್ಲಿ ಮದ್ಯದಂಗಡಿ ತೆಗೆಯುವುದಾಗಿ ಸರ್ಕಾರ ತಿಳಿಸಿದೆ. ಇದೆಲ್ಲವೂ ನೇರ ಸರ್ಕಾರದ ಹಿಡಿತದಲ್ಲಿದೆ.